ವರ್ತನೆ ಬಗ್ಗೆ ನನಗೆ ತುಂಬಾ ಬೇಜಾರಾಗ್ತಿದೆ ವಿಕ್ರಾಂತ್ ಅವರೇ. ಡೋಂಟ್ ವರಿ ಪಲ್ಲವಿ ಅವರೇ, ನೋಡಿ ನಿಮ್ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗತ್ತೆ. ನೀವೀಗ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ರಿಲ್ಯಾಕ್ಸ್ ಮಾಡಿ. ನಿಮಗ್ ಗೊತ್ತಾ, ಕೆಲವೊಂದ್ಸಲ ನಾವು ಅವಾಯ್ಡ್ ಮಾಡೋ ಚಿಕ್ಕ ಚಿಕ್ಕ ವಿಷಯ ಕೂಡ ಮುಂದೆ ಒಂದಿನ ದೊಡ್ಡ ಅನಾಹುತ ಕಾರಣ ಆಗೋಗ್ಬಿಡುತ್ತೆ. ನಾವದನ್ನ ಊಹೆನೂ ಮಾಡ್ಕೊಂಡಿರಲ್ಲ. ಅದು ಹೆಮ್ಮರವಾಗಿ ನಮ್ಮನ್ನ ಆವರಿಸ್ಕೊಂಡಾಗ್ಲೇ ನಮಗದ ಅರ್ಥ ಆಗೋದು. ನಾವು ಎಂತಹ ದೊಡ್ಡ ಸುಳಿಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಪಲ್ಲವಿ ಅವರೇ, ನೀವು ಯಾವ್ದಾದ್ರೂ ಬೇರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ? ನೋಡಿ, ಏನಿದ್ರು ಪ್ಲೀಸ್ ನನ್ನ ಹತ್ರ ಹೇಳ್ಕೊಳ್ಳಿ. ಬಿಡಿ ವಿಕ್ರಾಂತ್ ಅವರೇ, ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ. ಎನಿವೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಕ್ರಾಂತ್ ಅವರೇ, ನಾನು ಬೇಕು ಅಂತ ಮಾಡಿದ್ದಲ್ಲ. ಪಲ್ಲವಿ ಅವರೇ, ಇಟ್ಸ್ ಓಕೆ. ನಿಮಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಎಟ್ ಆಲ್. ಆದ್ರೆ ಒಂದು ಮಾತು, ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ಏನೇ ಪ್ರಾಬ್ಲಮ್ ಇರ್ಲಿ, ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ ಮುಂದೆ ನಾನು ನಿಂತಿರ್ತೀನಿ. ಅದೇನೇ ಪ್ರಾಬ್ಲಮ್ ಇರ್ಲಿ, ಅದು ಮೊದಲು ನನ್ನ ದಾಟ್ಕೊಂಡೇ ಬರಬೇಕು. ನೀವು ಪ್ಲೀಸ್ ಬೇಜಾರು ಮಾತ್ರ ಮಾಡ್ಕೋಬೇಡಿ. ಏನೇ ಇದ್ರೂ ಎಲ್ಲ ಸರಿ ಹೋಗುತ್ತೆ. ನಿಮಗೆ ಹರ್ಟ್ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ ಪಲ್ಲವಿ ಅವರೇ, ಧೈರ್ಯವಾಗಿರಿ. ನಿಮಗೆ ಭರವಸೆನೆ ದೊಡ್ಡ ಶಕ್ತಿ ವಿಕ್ರಾಂತ್ ಅವರೇ. ಇಂಥ ಸಮಯದಲ್ಲಿ ನೀವ್ ನನ್ನ ಜೊತೆ ಇರೋದಕ್ಕೆ ನಾನಿನ್ನೂ ಹೋಪ್ ಇಟ್ಕೊಂಡಿದ್ದೀನಿ. ಎಲ್ಲ ಸರಿ ಹೋಗುತ್ತೆ, ಅನು ಸೇಫ್ ಆಗಿ ಮನೆಗೆ ಬರ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವಿರೋದ್ರಿಂದ ಸ್ವಲ್ಪ ಧೈರ್ಯ ಇದೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನಿಮ್ಮ ಮೇಲೆ ನನಗೆ ತುಂಬಾ ಭರವಸೆ ಇದೆ ವಿಕ್ರಾಂತ್ ಅವರೇ.